ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಮುಂದಿನ ಸೋಮವಾರ ಅಂದರೆ ಇಲ್ಲಿಂದ 2ನೇ ಸೋಮವಾರ ನಮ್ಮ 102ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕುಟುಂಬ ಸಮೇತರ ಕಲೀರಿ. ಸಾಕಷ್ಟು ಜನ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡಿದ್ದೀರಾ. ಸೊ ಅಲ್ಲಿಗೆ ನಿಲ್ಲಬೇಡಿ, ಮುಂದೆ ಹೋಗಿ ಕಂಪ್ಲೀಟ್ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಹಾಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರನ ಕಲೀರಿ. ತುಂಬ ಥ್ರಿಲ್ ಇರುತ್ತೆ. ಡೆಫಿನೆಟ್ಲಿ ನಿಮಗೆ ಜೀವನದಲ್ಲಿರ್ತಕ್ಕಂಥ ಸೀಕ್ರೆಟ್ಸ್ ಎಲ್ಲನೂ ಕೂಡ, ಮುಂಬರುವ ಸೀಕ್ರೆಟ್ಸ್ ಎಲ್ಲನೂ 100ಕ್ಕೆ 100% ಗೊತ್ತಾಗುತ್ತೆ. ಮುಂಬರುವ ಸೀಕ್ರೆಟ್ಸ್ 100ಕ್ಕೆ 100% ಗ್ಯಾರಂಟಿ ಗೊತ್ತಾಗುತ್ತೆ. ಅದು ಮಾತ್ರ 100% ಗ್ಯಾರಂಟಿ. ಹಾಗೆ ಕರೆ ತಗೊಂಡೋಗೋಣ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ತೆ. ಹಾ, ಹೇಳಿ. ಸರ್, ನಾನು ಪ್ರಶ್ನೆಶಾಸ್ತ್ರ ಹೋಗ್ಬೇಕಾಗಿತ್ತು. ಏನ್ ಬಗ್ಗೆ ಕೇಳ್ಬೇಕು? ನನ್ನ ಮಗಳು ಅಲ್ಲಿ US ಅಲ್ಲಿ ಅವ್ರಿಗೆ ಜಾಬ್ ಸಿಕ್ಕಿದೆ. ಬಟ್ ಅದು ಗವರ್ಮೆಂಟ್ ಇಂದ ಒಂದು ವರ್ಕ್ ಪರ್ಮಿಟ್ ಕಾರ್ಡ್ ಅಂತ ಬರುತ್ತೆ ಸರ್, ಅದಿನ್ನೂ ಬಂದಿಲ್ಲ. ಸೊ ಆ ಕಾರ್ಡ್ ಬಂದ್ಮೇಲೆ ಅವಳು ವರ್ಕ್ ಮಾಡ್ಬೋದು. ಕಾರ್ಡ್ ಯಾವಾಗ ಬರುತ್ತೆ ಅಂತ ಕೇಳ್ಬೇಕಾಗಿತ್ತು ಸರ್. ಇನ್ನೊಂದ್ಸತಿ ಹೇಳಿ, ಏನ್ ಕಾರ್ಡು? ಅದೇ ಗವರ್ಮೆಂಟ್ ಇಂದ ಒಂದು ವರ್ಕ್ ಮಾಡಬಹುದು ಅಂತ ಒಂದು ಕಾರ್ಡ್ ನಂಬರ್ ಬರುತ್ತೆ ಸರ್, ಕಾರ್ಡ್ ವರ್ಕ್ ಮಾಡೋಕೆ. ಆ ಕಾರ್ಡ್ ಇನ್ನೂ ಬಂದಿಲ್ಲ ಸರ್ ಅವಳಿಗೆ. 1 to 2 ಫೋಟೋ ನಂಬರ್ ಹೇಳಿ. 39. ಸೊ ಪೇಪರ್ ವರ್ಕ್ ಅಂತ ನಾವು ಕರೆದಾಗ ಅದು ನಾವು 3ನೇ ಕಸ್ಪಲ್ಲಿ ನೋಡ್ತೀವಿ. ಗವರ್ಮೆಂಟ್ ಇಂದ ಪೇಪರ್ ವರ್ಕ್ ಬರುತ್ತೆ. ವರ್ಕ್ ಅಂತ ಜುಪಿಟರ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಜುಪಿಟರ್ ಅಲ್ಲಿ ಸ್ವಲ್ಪ 12ನೇ ಮನೆ ಸ್ಟಾರ್ಟಿಂಗ್ ಅಲ್ಲಿ ಇದೆ. 4ನೇ ಮನೆ ಕಾಂಬಿನೇಷನ್ ತೋರಿಸುತ್ತೆ. 4-3 ಚಂದ್ರನ ಕಾಂಬಿನೇಷನ್ ಇದೆ. ಸ್ವಲ್ಪ ನೀವು ಇಲ್ಲಿ ಕಡಲೆಕಾಳನ್ನ ಅವ್ರ ಹೆಸರಲ್ಲಿ ದಾನ ಮಾಡಿ. ಸಕ್ಸಸ್ ಆಗಕ್ಕೆ ಇಲ್ಲಿ ಶುಕ್ರನಲ್ಲೂ 11 ಕಾಂಬಿನೇಷನ್ ಇದೆ, ಶನಿಲೂ ಕೂಡ 12 ಕಾಂಬಿನೇಷನ್ ಇದೆ. 11 ಶುಕ್ರ ಅಂತರ್ಭುಕ್ತಿನೂ ಬರ್ತಾ ಇದೆ. ಶುಕ್ರ ಆದ ನಂತರ ಸೂರ್ಯ 11 ಬರೋದ್ರಿಂದ ಶಾರ್ಟ್ಲಿ ಸಿಗುತ್ತೆ. ನಥಿಂಗ್ ಟು ವರಿ ವಿತ್ 4, 1 and 9, 10 ಶಾರ್ಟ್ಲಿ ಸಿಗುತ್ತೆ. ಬಟ್ ಇನಿಷಿಯಲಿ ಸ್ವಲ್ಪ ಡಿಲೇ ಇದೆ. ಬಟ್ 4th ಹೌಸ್ ಪೇಪರ್ಸ್ ಅಂತ ಕರಿತೀವಿ, ಖಂಡಿತ ಬರುತ್ತೆ. ಸೊ 100% ನಾಟ್ ಟು ವರಿ. ಮ್ಯಾಕ್ಸಿಮಮ್ ಇಲ್ಲಿಂದ ಒಂದು 2 months ಒಳಗಡೆನೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ ಸರ್, ನಮಸ್ತೆ ಗುರುಜಿ. ಹೇಳಿ ಸರ್, ನನ್ನ ಮಗನ ಒಂದು ಮದುವೆ ಯಾವಾಗ ಆಗ್ತಂತ ಕೇಳಲಿಕ್ಕೆ ಸರ್. ಏನಮ್ಮ? ಮಗನ ಮದುವೆ ವಿಷಯ. ಹಾ, ಹೇಳಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ? ಡೇಟ್ ಆಫ್ ಬರ್ತ್ ಸರ್ ಹೇಳಿ. 8/3/1993. 8/3/1993. ಮಂತ್ ಹೇಳಿ. ಮಂತ್, ತಿಂಗಳು? ಮಾರ್ಚ್. 8 ಮಾರ್ಚ್ ಅನ್ನಿ. ಹೌದು, 8 ಮಾರ್ಚ್ ಕರೆಕ್ಟ್ ಆಗಿ ಹೇಳಿ. 1993. 3 ಜಾಸ್ತಿ ಇದ್ದಾಗ 8 ಮಾರ್ಚ್ 1993. ಟೈಮ್ ಹೇಳಿ. ಟೈಮ್ 10:54 AM. ಪ್ಲೇಸ್ ಆಫ್ ಬರ್ತ್? ಮ್ಯಾಂಗ್ಳೂರ್, ದಕ್ಷಿಣ ಕನ್ನಡ, ಮ್ಯಾಂಗ್ಳೂರ್. ಓಕೆ. ಮ್ಯಾಂಗ್ಳೂರ್. 8 ಮಾರ್ಚ್ 1993 ಬೆಳಿಗ್ಗೆ 10:54 ಮಂಗಳೂರಲ್ಲಿ. ಇಲ್ಲಿ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ ಬರ್ತಾ ಇದೆ. ಸಿಂಹ ರಾಶಿಲಿ ಪೂರ್ವ ಪಾಲ್ಗುಣಿ. ಫಸ್ಟ್ ನಾವು ಕಸ್ಪ್ ಅಂತ ನೋಡ್ತೀವಿ, ಅವರು ವೈವಾಹಿಕ ಜೀವನ ಇದೆಯಾ ಅಂತ ನೋಡ್ತೀವಿ. 7ನೇ ಮನೆ ಶನಿಯ ಕಾಂಬಿನೇಷನ್ ಬಂದಿದೆ. ಶನಿಯ ಕಾಂಬಿನೇಷನ್ ಅಲ್ಲಿ ನೋಡೋಣ ಹೇಗಿದೆ ಮ್ಯಾರೇಜ್ಗೆ ಅಂತ ನೋಡೋಣ.
ಶನಿ ಮದುವೆ ಕೊಡ್ತಾನ? ಶನಿ 10 11 ಇದೆ, ಮತ್ತೆ 2 7 ಕಾಂಬಿನೇಷನ್ ಇದೆ, 12 ಇದೆ. ಖಂಡಿತ ಮದುವೆ ಯೋಗ ಇದ್ದೇ ಇದೆ. ಸೊ ಮಂಗಳನ ನಕ್ಷತ್ರದಲ್ಲಿ ಬಂದಿದೆ. ಹಾಗೆ ಸಬ್ಲಾಡ್ ಕೂಡ 10 2 3 ಅದು ಬಂದಿರತಕ್ಕಂಥದ್ದು ಬುಧನ ಒಂದು ಕಾಂಬಿನೇಷನ್. ಸ್ಯಾಟ್ರನ್ ಡಿಲೇ ಪ್ಲಾನೆಟ್ ಆಗಿರೋದ್ರಿಂದ ಮದುವೆ ಯೋಗ ಖಂಡಿತ ಇದೆ. ಈಗ ಅದನ್ನ ದಶಾಭುಕ್ತಿಗಳಲ್ಲಿ ಕನ್ವರ್ಟ್ ಯಾವಾಗ ಆಗುತ್ತೆ ಅಂತ ನೋಡೋಣ. ರಾಹು ದಶ ನಡೀತಾ ಇದೆ, ಭುಕ್ತಿ ಅಂತರ್ಭುಕ್ತಿ ಎಲ್ಲ ನಡೀತಾ ಇದೆ. ರಾಹು ದಶದಲ್ಲಿ ಈಗ ಅಂತರ್ಭುಕ್ತಿಲಿ ಸೇಮ್ ರಾಹು ಇದೆ. ರಾಹು ಆದ್ಮೇಲೆ ಸ್ವಲ್ಪ ಗುರು ಹೋಗುತ್ತೆ, ಗುರು ಆದ್ಮೇಲೆ ಸ್ವಲ್ಪ ಶನಿಗೆ ಬರ್ತಾನೆ. ಶನಿ ಸ್ವಲ್ಪ ಕಸ್ಪಲ್ ಸಬ್ಲಾಡ್ ಆಗಿರೋದ್ರಿಂದ ಮದುವೆ ಯೋಗ ಇವಾಗ ಬಂದಿದೆ. ರಾಹುನಲ್ಲಿ ರಾಹು, ಅದರಲ್ಲಿ ಶನಿ. 2025 ಜನವರಿಯಿಂದ ಜೂನ್ಗೆ ಮದುವೆ ಮುಗಿದೋಗುತ್ತೆ. ನಥಿಂಗ್ ಟು ವರಿ. ಇದಕ್ಕೆ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಹವಳನ ಹಾಕೊಳ್ಳಿ, ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಒಂದು ಹುರುಳಿಕಾಳನ್ನ ದಾನ ಮಾಡಿ. ಎಲ್ಲ ಟೈಮ್ ಮೇಲೆ ನಿಂತಿರೋದು. ನಮಸ್ಕಾರ. ಹಲೋ, ಹೇಳಿ ಸರ್. ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಜಾತಕಕ್ಕೆ ಹೋಗ್ಲಾ ಪ್ರಶ್ನಾಶಾಸ್ತ್ರನ? ಜಾತಕ. ಮೊದಲಿಗೆ ನಾನು ಜ್ಯೋತಿಷ್ಯ ಕಲಿಬೇಕು ಅಂತ ಇದ್ದೀನಿ ಗುರುಗಳೇ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಅಲ್ಲ, ಜ್ಯೋತಿಷ್ಯ ಕಲಿಬೇಕು ಅಂತ ಇದ್ದೀನಿ. ನಾನು ಕ್ಲಾಸ್ ಜಾಯ್ನ್ ಆಗುವ ಅಂತ ಹೇಳಿ. 24 ಜಾಯ್ನ್ ಆಗಿ. ಓಕೆ, ಜಾಯ್ನ್ ಆಗ್ಬೇಕು ಸರ್. ಅದು ಹೇಳಿ. ಹಸ್ಬೆಂಡ್ ಅಂದ್ರೆ ತುಂಬಾ ಪ್ರಾಬ್ಲಮ್ ನಮ್ಗೆ ಮನೆಯಲ್ಲೆಲ್ಲ. ಅದಕ್ಕೆ ಸಾಲ ಎಲ್ಲ ಇದೆ, ಅದು ತೀರಿಸುವ ವೇ ಇದೆ, ಬಟ್ ಯಾವ್ದು ಕೈಗೂಡ್ತಾ ಇಲ್ಲ. ಅದಕ್ಕೆ 1 to 240 ನಂಬರ್ ಹೇಳಿ. 6 6ನೇ ಮನೆ ನೋಡೋಣ. ಇಲ್ಲಿ 6ನೇ ಮನೆ ರಾಹು ಬರ್ತಾ ಇದೆ, ಮತ್ತೆ 2ನೇ ಮನೆ ಬುಧ. ಫಸ್ಟ್ ರಾಹು ನೋಡ್ತೀನಿ ಹೇಗಿದೆ ಅಂತ, ಆಮೇಲೆ ಬುಧ ನೋಡೋಣ. ರಾಹು ಕಾಂಬಿನೇಷನ್ ಅಲ್ಲಿ 12ನೇ ಮನೆ ತೋರಿಸ್ತಾ ಇದೆ. ಎಸ್, ಲೋನ್ ಆಗಿದೆ ಅಂತ ಕನ್ಫರ್ಮೇಶನ್ ಕೊಡ್ತಾ ಇದೆ. ಆಮೇಲೆ ಕೂಡಿಟ್ಟಿರ್ತಕ್ಕಂಥ ಹಣ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ. ಬುಧನಲ್ಲಿ ಆಗತ್ತಾ ಅಂತ ನೋಡಿದಾಗ ಸೆಲ್ಫ್ ಎಫರ್ಟು ಪ್ಲಸ್ 2 9 10 2 3 10. ಸಾಲ ಏನಾದ್ರು ಕ್ಲಿಯರ್ ಆಗಬೇಕು ಅಂತಂದ್ರೆ ನನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿ, ಜ್ಯುವೆಲರಿ ಅಥವಾ ನಿಮ್ಮ ಒಡವೆ ಅಥವಾ ನಿಮ್ಮ ಜಮೀನು ಏನಾದ್ರು ಮಾಡಿದ್ರೆ ಮಾತ್ರ ಆಗತ್ತೆ. ಯಾಕಂದ್ರೆ ನಕ್ಷತ್ರದಲ್ಲಿ 18 ಬಂದ್ರೆ ನೀವು ದುಡಿದು ಮಾಡುವಂತ ಕಾಂಬಿನೇಷನ್ ಬಂದಿಲ್ಲ ಮೇಡಮ್. ಅಂದ್ರೆ ನಿಮಗೆ ಇನ್ಕಮ್ ಬರುತ್ತೆ ಬೇರೆ ಕಡೆಯಿಂದ, ಅವಾಗ ನಾನು ಸಾಲ ತೀರಿಸ್ತೀನಿ ಅನ್ನೋ ಕಾಂಬಿನೇಷನ್ 18 ಅಂತ ಬರುತ್ತೆ. ಅದು ಬಂದಿಲ್ಲ. ಸೆಕೆಂಡ್ ಹೌಸ್ ಅಲ್ಲಿ ನೋಡ್ತೀವಿ ನಾವೇನೋ ಲಂಸಮ್ ಬರುತ್ತಾ ಅಂತ, ಅದಿಲ್ಲ. ಆದ್ರೆ ಏನು ಎಲ್ಲಿಂದ ಮಾಡಬಹುದು ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಒಡವೆ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಜಮೀನು, ಸೈಟು ಏನಾದ್ರು ಇದ್ದರೆ ಅಲ್ಲಿಂದ ಮಾತ್ರ ಮಾಡಬಹುದು, ತೀರಿಸಬಹುದು. ಇಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ. ಸ್ವಲ್ಪ ಸದ್ಯಕ್ಕೆ ನಾನು ನಿಮಗೆ ದಾನ ಮಾಡಕ್ ಸಜೆಸ್ಟ್ ಮಾಡ್ತೀನಿ. ತೊಗರಿ ಬೇಳೆಯನ್ನ ದಯವಿಟ್ಟು ದಾನ ಮಾಡಿ, ಅಕ್ಕಿಯನ್ನ ದಾನ ಮಾಡಿ. ಸ್ವಲ್ಪ 30-40% ಹೆಲ್ಪ್ ಆಗುತ್ತೆ. ಇದೊಂದೇ ದಾರಿ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹೇಳಿ, ಮಾತಾಡಿ. ನಮಸ್ತೆ ಗುರು. ಹೇಳಿ. ಡೇಟ್ ಆಫ್ ಬರ್ತ್ 1/6/1996. ಟೈಮ್ 3:50 AM. 3:50 AM. ಪ್ಲೇಸ್ ಆಫ್ ಬರ್ತ್ ಹೊಳಲ್ಕೆರೆ, ಕರ್ನಾಟಕ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಸೊ 1 June 1996, 3:50 ಅರ್ಲಿ ಮಾರ್ನಿಂಗ್. ಅನುರಾಧ ನಕ್ಷತ್ರ 1ನೇ ಪಾದ, ವೃಶ್ಚಿಕ ರಾಶಿ, ಮೇಷ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ಇವಾಗ ನಿಮಗೆ 31ರವರೆಗೂ ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ 13627. ಸೊ ವಿವಾಹ ಆಗಬಹುದು. ವಿವಾಹದಲ್ಲಿ ಒಂದು ಚೆನ್ನಾಗಿರಲ್ಲ, ಅಂದ್ರೆ ಉತ್ತಮವಾಗಿರಲ್ಲ. ಜಾಬ್ ಅಲ್ಲಿ ಕೇಳ್ಬೇಕಾ, ವಿವಾಹದಲ್ಲಿ ಕೇಳ್ಬೇಕಾ? ಜಾಬ್ ಮತ್ತೆ ವಿವಾಹ ಎರಡು ಮದ್ವೆ ಆಗಿದೆ ಆಲ್ರೆಡಿ. ಅಂದ್ರೆ ಗಂಡ ಹೆಂಡತಿ ದೂರ ಇದ್ದೀವಿ ಇವಾಗ. 2 months ಆಯ್ತು. ಮದುವೆ ಆಗಿದೆ ಯಾವಾಗ? ಮದ್ವೆ ಆಗಿದ್ದು ಲಾಸ್ಟ್ ಇಯರ್ 2023 ಅಲ್ಲಿ June 9th. ನಾನು ಆಲ್ರೆಡಿ ಹೇಳಾಯ್ತು ಆನ್ಸರ್ ನಿಮ್ಗೆ. ಅಂದ್ರೆ ಇವಾಗ ಗಂಡ ಹೆಂಡತಿ ಅಂದ್ರೆ ಏನಾದ್ರು ಮದ್ವೆ ಮಾಡ್ಸಪ್ ಆಗುತ್ತಾ ಅಥವಾ ಡಿವೋರ್ಸ್ ಆಗಲ್ಲ, ಸಪರೇಷನ್ ಹಂಗೆ ಇರುತ್ತೆ. ಇರುತ್ತೆ ಅಂತ.
ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಅಷ್ಟೇ. ಅಂದ್ರೆ ಹೋಗಿ ಇದ್ಬಿಡ್ಬೇಕು ಅಥವಾ ಹಿಂಗಾರು ನೀವು ಪ್ಲಾನ್ ಮಾಡಬೇಕು, ಆಚೆ ಯಾರು ಬಂದು ಪ್ಲಾನ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ನಿಮ್ದು ಸೆಲ್ಫ್ ಡಿಸಿಷನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಏನ್ ಹೇಳಿದ್ರೆ ಸೆಲ್ಫ್ ಡಿಸಿಷನ್, ವೈವಾಹಿಕ ವಿಚಾರದಲ್ಲಿ ಸೆಲ್ಫ್ ಡಿಸಿಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ಡಿಸಿಷನ್ ತಗೊಳ್ಬೇಕಾಗತ್ತೆ. ಬಟ್ ಆದ್ರೆ ನೀವ್ ಏನೇ ಪ್ರಯತ್ನ ಮಾಡಿದ್ರು ಅಲ್ಲಿ ನೀವ್ ಏನಕ್ಕೋಸ್ಕರ ಬಂದಿದ್ದೀರಾ ಅಲ್ಲಿಂದ ಆಚೆ, ಅದು ಸರೋಗೋ ಲಕ್ಷಣ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗೆ ಇಲ್ಲಿ ಬುಧನ ಕಾಂಬಿನೇಷನ್ ಅಲ್ಲಿ 2-7 ಕಾಂಬಿನೇಷನ್ ಬರ್ತಾ ಇದೆ. ಜಾಬ್ ಸ್ವಲ್ಪ ಚೆನ್ನಾಗಿದೆ ಇವಾಗ, ಡೆಫಿನೆಟ್ಲಿ ಮಾಡ್ಬೋದು. ಏನ್ ಓದಿದ್ದೀರಾ? MCA ಆಗಿದೆ. ಸಾರಿ, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. MCA. ಓಕೆ. ಅಂದ್ರೆ ಇವಾಗ ಯಾವ್ದು ಸಿಗ್ತಾ ಇರ್ಲಿಲ್ಲ ಸದ್ಯಕ್ಕೆ, ಅದಕ್ಕೆ 100% ನಿಮ್ಮ ಜಾತಕದಲ್ಲಿ ಸಿಗ್ತಾ ಇದೆ, ಸ್ಯಾಲ್ರಿ ಇಲ್ಲ ಅಷ್ಟೇ ಅಲ್ಲಿ. ಅರ್ಥ ಆಯ್ತಾ? ಸ್ಯಾಲ್ರಿ ಜಾಸ್ತಿ ಇರೋದು ಸಿಗಬೇಕು ಅಂತಂದ್ರೆ ಈಗ ರಾಹು ಗುರು ನಡೀತಾ ಇದೆ. ಗುರು ಆದ್ಮೇಲೆ ಸ್ಯಾಟರ್ನ್ ಬರ್ತಾನೆ, 10-11 ಕಾಂಬಿನೇಷನ್ ಬರುತ್ತೆ. ಶನಿ ಬಂದಾಗ ಕೊಟ್ಬಿಡ್ತಾನೆ. ಸ್ಯಾಟರ್ನ್ ಭುಕ್ತಿ ಶಾರ್ಟ್ಲಿ ನಿಮಗೆ ಜಾಬ್ ಸಿಗುತ್ತೆ, ನಥಿಂಗ್ ಟು ವರಿ. ಪ್ರಾಬಲಿ ಸ್ಯಾಟರ್ನ್ ಅಂತಂದ್ರೆ ನಿಮಗೆ ಜೂನ್ ಇಂದ ನವೆಂಬರ್ ಒಳಗಡೆ ಕೆಲಸ ಸಿಗುತ್ತೆ. ಜೂನ್ ಟು ನವೆಂಬರ್. ಓಕೆ, ವೈವಾಹಿಕ ಜೀವನ ಚೆನ್ನಾಗಾಗಬೇಕು ಅಂತಂದ್ರೆ ನಮ್ಮ ನಕ್ಷತ್ರ ನಾಡಿ ಕಲೀರಿ, ಸಾಕಷ್ಟು ಬದಲಾವಣೆ ಆಗುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಜಿರ್ಕಾನ್ ಹಾಕೊಳ್ಳಿ. ಹಾಗೆ ನೀವು ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ. ಹೋಗಿ ಇರಿ, ಸೈಲೆಂಟ್ ಆಗಿ ಇದ್ಬಿಡಿ. ಇಷ್ಟೇ ಜೀವನ, ಯಾರು ಮಾಡ್ಕೊಂಡ್ರು ಹಿಂಗೇ ಇರುತ್ತೆ. ಹಳೆಯ ಗಂಡನ ಪಾದವೇ ಗತಿ ಅಂತ ಹೇಳ್ತಾರಲ್ಲ, ಹಂಗ ಹೋಗ್ಬಿಡ್ಬೇಕು. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾನು ನಿಮ್ಮ 90 ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಗುರುಜಿ. ವೆರಿ ಗುಡ್, ಒಳ್ಳೇದಾಗ್ಲಿ. ನಂದು ಇದು ಪ್ರಶ್ನೆ ಏನು ಅಂದ್ರೆ, ನನಗೆ ಸ್ಟ್ರೋಕ್ ಹೊಡೆದಿದೆ. ಓಕೆ. ನನಗೆ ಕೆಳಗಡೆ 2 ಕಾಲುಗಳು ಶಕ್ತಿ ಇಲ್ಲ, ಓಡಾಡಕ್ ಹೋಗಲ್ಲ, ನಿಂತ್ಕೊಳಕ್ ಆಗೋದಿಲ್ಲ. ಆಮೇಲೆ ಏನು ನಿತ್ಯ ಕಾರ್ಯಕ್ರಮ ಏನು ಮಾಡಕ್ಕಾಗಲ್ಲ. ಒಳಗೆ ಕಡೆ ಬಲಗಿರ್ತೀವಿ. 122 ನಂಬರ್ ಹೇಳಿ. 118. 118. ಹೌದು ಸರ್, 118. ಓಕೆ. 1ನೇ ಮನೆ ಕೇತು ಬಂದಿದೆ, 6ನೇ ಮನೆ ಮಂಗಳ ಬಂದಿದೆ. ಕೇತು ನೋಡೋಣ ಮೊದಲು. ಕೇತು ಏನಾದ್ರೂ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಕೊಡ್ತಾನ? 12 ಇದೆ, ಕೊಡಲ್ಲ. ಸುಮ್ಮನೆ ಬದುಕಿಸಿರ್ತಾನಷ್ಟೇ, ಸಾಧ್ಯ ಇಲ್ಲ. ಹೌದಾ? ವಾಸಿ ಆಗಲ್ವಾ? ಇಲ್ಲ ಸರ್, ಸಾರಿ ಸರ್. ಏನಾದ್ರೂ 6ನೇ ಮನೆ ಕ್ಯೂರ್, 5ನೇ ಮನೆ ಬುಧನೇ ಅಲ್ಲಿಗೆ ಬಂದಿದ್ ರಿಪೀಟು. ಮಂಗಳವನ್ನು ನೋಡೋಣ, ಮಂಗಳನಲ್ಲಿ ಏನಾದ್ರು ಇದೆಯಾ? 12 ಬಂದಿದೆ, ಇಲ್ಲ. 9-1-10 ಬುಧನಲ್ಲಿ ಬಂದಿದೆ. ಸ್ವಲ್ಪ ಎಮರಾಲ್ಡ್ ಹಾಕೊಳ್ಬೇಕು. ವಿಷ್ಣು ಸಹಸ್ರನಾಮ ಮೊದಲನೇದು. ಓಂ ನಮೋ ಭಗವತೆ ವಾಸುದೇವಾಯ 1 ಲಕ್ಷ 2 ಲಕ್ಷ ಜಪ ಮಾಡಿ. ಒಂದು 30% ಎದ್ದೋಡಾಡಿ. ನಿತ್ಯ ಕರ್ಮಕ್ಕೆ ಹೆಲ್ಪ್ ಆಗುತ್ತೆ 30%. ಓಂ ನಮೋ ಭಗವತೆ ವಾಸುದೇವಾಯ ಅಷ್ಟೇ, ಬೇರೆ ಏನು ರೂಟೇ ಇಲ್ಲ ಇಲ್ಲಿ. 12 ಬಂದ್ರೆ ಹೋಯ್ತಲ್ಲಿ ನಕ್ಷತ್ರದಲ್ಲಿ, ಏನು ಪ್ರಯೋಜನ ಇಲ್ಲ. ಯಾವ ಪೂಜೆ ಮಾಡೋದು ಪ್ರಯೋಜನ ಆಗಲ್ಲ. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಷ್ಟೇ. ದಟ್ ಈಸ್ ವಾಟ್ ಈಸ್ ನಕ್ಷತ್ರ ನಾಡಿ. ಮೋಸ ಹೋಗ್ಬೇಡಿ. ಅಲ್ಲಿ ಇಲ್ಲಿ ಹೋಗಿ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಬಂದು ಕಲೀರಿ. ನಮ್ಮ ಹತ್ರ ಬಂದು ಕಲ್ತಾಗ ಸಿಕ್ಕಾಪಟ್ಟೆ ಸೀಕ್ರೆಟ್ ಸಿಗುತ್ತೆ ನಿಮಗೆ. 15,000 ಫೀಸಲ್ಲಿ ನಾನು ಹೇಳ್ತೀನಿ, ನಿಮಗೆ ಡೆಫಿನೆಟ್ಲಿ ಸೀಕ್ರೆಟ್ ಸಿಗುತ್ತೆ. ಸಖತ್ತಾಗಿರೋ ಸೀಕ್ರೆಟ್ ಸಿಗುತ್ತೆ. ಹೇಗೆ ನಾವು ಬಚಾವಾಗ್ಬೋದು, ಎಷ್ಟು ಕಮ್ಮಿ ಮಾಡ್ಕೊಳಕ್ಕಾಗುತ್ತೋ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಅಷ್ಟೆಲ್ಲ ಕಮ್ಮಿ ಮಾಡ್ಬೋದು. ಅದು ಮದುವೆ ಇರಲಿ, ಹಣಕಾಸಿನ ವಿಚಾರದಲ್ಲಿರಲಿ, ಈ ಥರ ಆರೋಗ್ಯದ ವಿಚಾರ ಇರಲಿ. ಇದು 100% ಇದೇ ನಕ್ಷತ್ರ ನಾಡಿ ಮೇಲೆ 9 ಗ್ರಹಗಳ ಮೇಲೆ ನಾನು ಭರವಸೆ ಇಟ್ಟು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಯು ವಿಲ್ ಗೆಟ್ ದಿ ಸೀಕ್ರೆಟ್ಸ್. ಇವತ್ತು ಇಷ್ಟು ಹೊತ್ತು ಜನ ಕಲ್ತಿದ್ದಾರೆ. ಕಲ್ತವರೆಲ್ಲ ಹೇಳ್ತಾರೆ ನಕ್ಷತ್ರ ನಾಡಿ ಕಲ್ತ ಮೇಲೆ ಲೈಫ್ ತುಂಬಾನೇ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನೀವು ಯಾವ ಪೂಜೆ ಯಾವುದೋ ಪೂಜೆ ಮಾಡ್ತೀರಾ, ಎಲ್ಲೆಲ್ಲೋ ಹೋಗ್ತೀರಾ, ಏನೇನೋ ಮಾಡಿಸ್ತೀರಾ, ಅವೆಲ್ಲ ವರ್ಕ್ ಆಗಲ್ಲ. ಎಲ್ಲಿವರೆಗೂ ಪ್ರಾಬ್ಲಮ್ ಇದೆ ನೋಡ್ಕೋಬಹುದು, ಎಲ್ಲಿವರೆಗೂ ಚೆನ್ನಾಗಿದೆ ನೋಡ್ಕೋಬಹುದು. ಏನ್ ಸಿಗಾಕೊಂಡ್ರು ಸಿಗಾಕೊಳ್ಳೇಬೇಕು. ದಟ್ ಈಸ್ ಎಂಡ್ ಆಫ್ ಇಟ್. 100%. ಮುಂದಕ್ಕೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಮ್ದು ಸೈಟ್ ಇಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಗುರುಜಿ. ಅದು 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 59 ಗುರುಜಿ. 59. ಪ್ರಾಪರ್ಟಿಯಲ್ಲಿ 4ನೇ ಮನೆ ಮಂಗಳನಲ್ಲಿ ಇಲ್ಲಿ ಪ್ರಾಪರ್ಟಿ.
ಮಂಗಳ 3ನೇ ಮನೆ ಬಂದಿದೆ. 3ನೇ ಮನೆ ಜೊತೆ 1, 4, 7, 10 ಕೇತು. ಸೇಲೇ ಆಗಲ್ಲ. ಸೇಲ್ಗಿಟ್ಟಿದ್ದೀರಾ? ಏನ್ ಗುರುಜಿ? ಸೇಲ್ಗಿಟ್ಟಿದ್ದೀರಾ? ಇಲ್ಲ ಗುರುಜಿ, ಅದು ಸೈಟ್ ಅದು ಮನೆ ಜಾಗ. ಓ, ಮನೆ ಕಟ್ಟಬೇಕಾ? ಕಟ್ಟಂಗೇನಿಲ್ಲ ಗುರುಜಿ, ಅದು ಬ್ಯಾರ್ಯಾರ್ ಬಂದು ನಮ್ದು ಅಂತ ಅವ್ರವ್ರೆ. ಅದಕ್ಕೆ ಅದು ಮುಂದೆ ಅಳತೆ ಮಾಡಿಸ್ಬೇಕು ಅಂತ ಇದ್ದೀವಿ, ನಮ್ಗೆ ಆಗುತ್ತಿಲ್ಲ ಅಂತ. ಇಲ್ಲ, ಆಗಲ್ಲ, ಕಷ್ಟ. ಹ್ಮ್. ತುಂಬಾ ಸ್ಟ್ರಾಂಗ್ ಇದಾರೆ, ನಿಮ್ಗಿಂತ ಅವ್ರು ಸ್ಟ್ರಾಂಗ್ ಇದಾರೆ. ಮತ್ತೆ ಬರಲ್ಲ ಗುರುಜಿ ಅದು. ಮಾರ್ಬಿಡಿ. ಹ್ಮ್. ಮಾರ್ಬಿಡಿ. ಸೇಲ್ ಸಿಕ್ಕಾಪಟ್ಟೆ ಕಷ್ಟ. ನಾನು ಹೇಳ್ತಾ ಇರೋದು ಅದ್ರಲ್ಲಿ ಮಾರ್ಬಿಡಿ. ಅದರಿಂದ ನಿಮ್ ತೊಂದ್ರೆ. ಅದು 3ನೇ ಮನೆ ಬಂದ್ಬಿಟ್ಟಿದೆ ಇಲ್ಲಿ. 3ನೇ ಮನೆ ಅಂದ್ರೆ ನಿಮ್ಗೆ ದಕ್ಕಿಸ್ಕೊಳಕ್ ಆಗದೇ ಇಲ್ಲ. ಒಡೆದಾಡ್ ಬಿಟ್ಬಿಡ್ಬೇಕು. ಹ್ಮ್. ಏನಂತ ಬರ್ತಾ ಇದೆ? ಪೇಪರ್ ಯಾರ ಹತ್ರ ಇದೆ? ಪೇಪರ್ ಎಲ್ಲ ದಾಖಲೆ ನಮ್ಮ ಹತ್ರನೇ ಐತೆ ಗುರುಜಿ. ಮತ್ತೆ ಕೇಸ್ ಹಾಕಿ. ಅವರು ನಮ್ದು ಕೈಪತ್ರ ಐತೆ, ಅವ್ರದ್ದು ಮ್ಯಾಪ್ ಐತೆ ಅಂತ ಮ್ಯಾಪ್ನಾಗ ತೋರಿಸಿ. ಅವ್ರನ್ನ ಮ್ಯಾಪ್ ಅಲ್ಲೇ ಇರಕ್ ಹೇಳಿ, ನೀವು ಸೈಟ್ ಅಲ್ಲೇ ಇರಿ, ನೀವು ಮ್ಯಾಪ್ ಅಲ್ಲೇ ಇರಿ ಅವ್ರಿಗೆ. ಬಟ್ 3ನೇ ಮನೆ ಬಂದ್ರೆ ಅದು ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. 4ನೇ ಮನೆಯ ವ್ಯಯಭಾವ 3 ಸ್ವಲ್ಪ ಕಷ್ಟನೇ ಅದು. ಸೊ ಸಾಧ್ಯವಾದ್ರೆ ಯಾರ ಹೆಸರಲ್ಲಿದೆ ಅದು? ನಮ್ಮ ಯಜಮಾನ್ರ ಹೆಸರ್ನಾಗ ಐತೆ ಗುರುಜಿ. ಅವ್ರು ಬಂದು ನಮ್ದು ಅಂತ ಹೇಳ್ತಾವ್ರಲ್ವಾ, ಗೊತ್ತಿಲ್ದಂಗೆ ಮಾರ್ಬಿಟ್ಟು ಕೈ ತೊಳ್ಕೊಳ್ಳಿ. ಮಾರೋದ್ ಕಷ್ಟ ಇಲ್ಲಿ 3 ಬಂದಿದ್ದಾಗ. ಬಟ್ ಆದ್ರೆ ಕೈ ತೊಳ್ಕೊಂಡ್ಬಿಟ್ರೆ ಈಸಿ. ಇಲ್ಲ ಅಂದ್ರೆ ಆಮೇಲೆ ನೀವ್ ಏನು ಮಾಡಕ್ಕಾಗಲ್ಲ. ಅದೇನಕ್ಕೆ ಇಟ್ಕೊಂಡಿದ್ರ ಅಂತ ಹೇಳಿ ಹೋಗ್ಲಿ. ಏನಕ್ಕಿಲ್ಲ ಗುರುಜಿ, ಬಣವೆ ಹಾಕೊಂಡಿದ್ದೀವಿ. ಏನ್ ಹಾಕೊಂಡಿದ್ರ? ಹುಲ್ಲು ಬಣವೆ, ಮೇವಿಂದು ಹುಲ್ಲು ಎಷ್ಟ್ ಬಣವೆ. ಎಕರೆ? ಎಷ್ಟ್ ಎಕರೆ? ಎಕರೆ ಅಲ್ಲ ಗುರುಜಿ, ಒಂದು 4-5 ಕುಂಟೆ ಗುರುಜಿ. 4-5 ಕುಂಟೆ. ಹ್ಮ್. ಯಾರು ಬಂದ್ ಕೇಳ್ತಾರ ಕೊಡಿ ಅಂತ? ಇಲ್ಲ ಗುರುಜಿ, ನಾವು ಮಾರಾಟಕ್ಕೆ ಇಕ್ಕಿಲ್ಲ. ನಮ್ಗ್ ಬೇಕು ದನಗಳು, ಅವು ಕಟ್ಟಾಕಣಕ್ಕೆ ಜಾಗ ಇಲ್ಲ ಅಂತ. 3ನೇ ಮನೆ ಆಗಲ್ಲ ಅಂತ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ಸರಿ, ಒಂದ್ ಕೆಲಸ ಮಾಡಿ. ಲಾಭಾಧಿಪತಿಯಾಗಿರ್ತಕ್ಕಂಥವನು 10-6. ಅದು ನಿಮ್ಮ ಜಮೀನಿಗೆ ಎಲ್ಲಾ ಮೂಲೆಯಲ್ಲೂ ಅಗದ್ಬಿಟ್ಟು ಸ್ವಲ್ಪ ಆಳದಲ್ಲಿ ತೊಗರಿ ಬೇಳೆ ಹಾಕಿ. ಎಷ್ಟೆಷ್ಟಾಗುತ್ತೋ ಅಷ್ಟು ಮೂಲೆಯಲ್ಲಿ, ಮೂಲೆ 4 ಮೂಲೆಗೆ ಹಾಕಿ ಸಿಕ್ಕ 4 ಮೂಲೆನೂ ಹಾಕಿ, 3 ಮೂಲೆ ಸಿಕ್ಕರು ಹಾಕಿ, 1 ಮೂಲೆಗೆ ಸಿಕ್ಕರು ಹಾಕಿ. ಅರ್ಥ ಆಯ್ತಾ? ಅದಾದ್ಮೇಲೆ ಹಳದಿ ದಾರ ನಿಮ್ಮ ಯಜಮಾನರಿಗೆ ಬಲಗೈ ಕಟ್ಕೊಳಕ್ ಹೇಳಿ. ಹಳದಿ ದಾರ ಬಲಗೈಗೆ. ಈ ವಿಚಾರದಲ್ಲಿ ಅವ್ರು ಎಂಟರ್ ಆಗ್ದಂಗ ಆಗತ್ತೆ. ಬಟ್ ಇಲ್ಲಿಂದ ಲಾಭನೂ ಬರಲ್ಲ ಇದು. ಬಟ್ ಅದ್ರ 3ನೇ ಮನೆ, ಅದಾದ್ಮೇಲೆ ಹೇಳ್ತೀನಿ ಅದ್ರ ರೆಟ್ರೋಗೇಡ್ ಆಗಿರೋದ್ರಿಂದ. ಬಟ್ ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ, ಮಾರಕ್ಕೆ ಆದಷ್ಟು ಮಾಡಿದ್ರೆ ಒಳ್ಳೇದು. ಆಗಿಲ್ಲ ಅಂದ್ರೆ ನನ್ನ ಪ್ರಶ್ನಾಶಾಸ್ತ್ರ ಬೇರೆ ತರ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ ಏನಕ್ಕೆ ನಾನು ಈ ತರ ಹೇಳಿದೆ ಅಂತ. ನಿಮಗೆ ಸಲಹೆ ಕೊಟ್ಟಿದ್ದೀನಿ, ದಯವಿಟ್ಟು ಮಾಡಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಬಹಳಷ್ಟು ನೆಗೆಟಿವಿಟಿ ಕ್ಲಿಯರ್ ಆಗುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ. ಹಲೋ. ಹೇಳಿ ಸರ್, ಗಿರೀಶ್ ಅಂತ. ವೆರಿ ಗುಡ್, ಹೇಳಿ. ಗುರುಗಳೇ ನಮಸ್ಕಾರ. ನಮ್ಮ ಹೆಸರು ಗಿರೀಶ್ ಅಂತ. ನಮ್ ಡೇಟ್ ಆಫ್ ಬರ್ತ್ 6/2/89. 6/2/1989. ಸಮಯ 7:05 ಸಂಜೆ 7:05. ಹುಟ್ಟಿದೂರು? ವರಗೆರೆ, ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು. ಮಕರ ರಾಶಿ, ಧನಿಷ್ಠಾ ನಕ್ಷತ್ರ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ಇವಾಗ ನಿಮಗೆ ನಡೀತಾ ಇರ್ತಕ್ಕಂಥ ದಶ 2011ರಿಂದ ಗುರುದಶ 27ಕ್ಕೆ ಮುಗಿಯುತ್ತೆ. ಗುರುದಶ 9 ಓಡಾಡೋದು ಇರ್ತಕ್ಕಂಥದ್ದು, 6, 9 ಬರ್ತಕ್ಕಂಥದ್ದು, 5, 8 ಸ್ವಲ್ಪ ದುಡ್ಡಿನ ವಿಚಾರದ ಹಿಂದೆ ಮುಂದೆ ಆಗಿರುತ್ತೆ. ಏನ್ ಕೇಳ್ಬೇಕು? ನಾವು ಫೋಟೋಗ್ರಫಿ ಮಾಡ್ತಾ ಇದೀನಿ, ನಾನು ಕೆಲಸ ಮಾಡ್ತಾ ಇದೀನಿ. ಬಟ್ ದುಡ್ಡು ಬರ್ತಾ ಇಲ್ಲ ಸರಿಯಾಗಿ. ದುಡ್ಡು ಬರ್ತಾ ಇಲ್ಲ. ಕೆಲಸ ಮಾಡ್ತಾ ಇದೀವಿ, ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಓಕೆ. 6ನೇ ಮನೆ ಸ್ಟ್ರಾಂಗ್ ಇದೆ. 9, 5, 8 ಕೂತಿದೆ. ಶನಿ 5ರಲ್ಲಿದೆ. ಒಂದ್ ಸ್ವಲ್ಪ ಕಡಲೆಕಾಳನ್ನ ದಾನ ಮಾಡಿ, ಆಯ್ತಾ? ಮೊದಲು ಸಾಧ್ಯವಾದ್ರೆ ಒಂದು ರೂಬಿ ಅಂತ ಬರುತ್ತೆ, ಗೊತ್ತಾ? ಮಾಣಿಕ್ಯ ಅಂತ ಕರೀತಾರೆ. ಅದನ್ನ ಹಾಕೊಳ್ಳಿ. ಹಣಕಾಸು ಇನ್ನೊಬ್ಬರ ಕಡೆಯಿಂದ ಬರೋದು ಬೇಗ ಬರುತ್ತೆ. ಸ್ವಲ್ಪ ಈ ಕಡೆ ಕಡಲೆಕಾಳು ದಾನ ಮಾಡ್ತಾ ಇರಿ. 100% ನಿಮ್ಗೆ ಹೆಲ್ಪ್ ಆಗುತ್ತೆ. ಬರಕ್ಕೆ ಫ್ಲೋ ಆಗುತ್ತೆ.
ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಯಥೇಚ್ಛವಾಗಿ ಹೇಳ್ತಾ ಇರಿ. ಬದಲಾವಣೆ ಆಗತ್ತೆ, ಚೆನ್ನಾಗಿರುತ್ತೆ, ಬಂದೇ ಬರುತ್ತೆ. ಸ್ವಲ್ಪ ಸಬ್ಲಾಡ್ ವೀಕ್ ಇರೋದು, ಪ್ಲಾನೆಟ್ ವೀಕ್ ಇರೋದು, ಅದಕ್ಕೆ ಸ್ಟಕ್ ಆಗುತ್ತೆ ಅಂತ ನೀವು ಹೇಳಕ್ಕಿಂತ ಮುಂಚೆನೆ ಹೇಳಿದೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಹೇಳಿ ಸರ್, ನಾನು ಮೈಸೂರಿಂದ ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತ್ 15/12/1990. ಇನ್ನೊಂದ್ಸತಿ ಹೇಳಿ. 15/12/1990. 15 ಡಿಸೆಂಬರ್. ಡಿಸೆಂಬರ್ 15. 1900. ಮೈಸೂರು. 1999. ಟೈಮ್ ಹೇಳಿ. ಟೈಮ್ ಹೇಳಿಲ್ಲ. 3:15. ಯಾವಾಗ? ಮಧ್ಯಾಹ್ನ. ಅದು ಹೇಳಿ ಕ್ಲೀನ್ ಆಗಿ. ಎಲ್ಲ ಅರ್ಧಂಬರ್ಧ ಏನು ಊಟ ಮಾಡಿಲ್ವ ಇನ್ನು? ಊಟ ಆಯ್ತು. ಇಲ್ಲೆಲ್ಲ ಹೇಳೋದನ್ನ ತಿಂತಾ ಇದ್ದೀರಾ? ಹೇಳ್ಬೇಕಾದ್ರೆ ಡೇಟು, ಟೈಮು, ಪ್ಲೇಸು ಎಲ್ಲಾನು ಹೇಳ್ಬೇಕು. ಅರ್ಧಂಬರ್ಧ ಹೇಳಿದ್ರೆ ಹೆಂಗೆ? 15 ಡಿಸೆಂಬರ್ 1999, 3:15 ಮಧ್ಯಾಹ್ನ ಮೈಸೂರಲ್ಲಿ ಹುಟ್ಟಿದ್ದಾರೆ. ಇದರ ಪ್ರಕಾರ ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಸೊ ಇಲ್ಲಿ ಸದ್ಯಕ್ಕೆ ಶನಿ ದಶ 2014ರಿಂದ ಪ್ರಾರಂಭವಾಗಿದೆ. ಶನಿ ದಶ 12-10-11, 6-2-7-11-4. ವಿವಾಹವನ್ನ ಎಷ್ಟು ನಿಧಾನ ಮಾಡ್ತಿರೋ ಅಷ್ಟು ಒಳ್ಳೇದು. ಮಾಡಿದ್ರೆ ಸಮಸ್ಯೆ. ಏನ್ ಕೇಳ್ಬೇಕು? ಮಾಡಿಲ್ಲ ಸರ್, ಗವರ್ಮೆಂಟ್ ಕೆಲಸ ಆಗ್ಬೇಕು ಅಂತ ಮಾಡ್ತಾ ಇದ್ದೀವಿ. ಇನ್ನೂ ನಿಧಾನ ಆದಷ್ಟು ಒಳ್ಳೇದು. ಗವರ್ಮೆಂಟ್ ಕೆಲಸ ಚಂದ್ರನಲ್ಲಿ 11 ಇರೋದ್ರಿಂದ ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಜಾತಕದಲ್ಲಿ ಗವರ್ಮೆಂಟ್ ಕೆಲಸ ಸಿಗೋದು ಸ್ವಲ್ಪ ನೋಡೋಕೆ ಕಷ್ಟ. ಬಟ್ 11-4 ಚಂದ್ರನಲ್ಲಿ ಇರೋದ್ರಿಂದ ಅವಳ ಮುತ್ತನ್ನ ಬಲಗೈ ಉಂಗುರದ ಬೆಳಗ್ಗೆ ಹಾಕಿ. ಅರ್ಥ ಆಯ್ತಾ? ಟ್ರೈ ಮಾಡಿ. ಈಗೇನೋ ಓದ್ತಾ ಇದೆ, ಈಗ ಕೆಲಸದಲ್ಲಿ ಚೆನ್ನಾಗಿಲ್ಲ. ಕೆಲಸ ಚೆನ್ನಾಗಿದೆ, ಕೆಲ್ಸಕ್ಕೆ ಕಳಿಸಿ ನಾರ್ಮಲ್ ಆಗಿ. ಇಲ್ಲ, ಇನ್ನೂ ಓದಿಸ್ತಾ ಇದ್ದೀವಿ. KS ಕೋಚಿಂಗ್ ಕೊಡಿಸ್ತಾ ಇದ್ದೀನಿ. ಯಾವ್ದು? KSK ಕೋಚಿಂಗ್. ಏನ್ ಓದಿರೋದು? ಏನ್ ಓದಿರೋದೇನು? MSc ಗ್ರಾಜುಯೇಟ್. MSc ಓದಿದ್ದಾಳೆ. MSc. ಇಲ್ಲಿ 12ನೇ ಮನೆ, 6ನೇ ಮನೆ, ಮತ್ತೆ 11ನೇ ಮನೆ. 12 ಆದ್ಮೇಲೆ ಸೂರ್ಯ. KS ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಸರ್ ಗುರುಗಳೇ ಕೇಳ್ತಾ ಇರೋದು, ಏನ್ ಮಾಡಬಹುದು ಅಂತ. ಅವ್ರು ಏನು ಇದಾರ ಕೆಲ್ಸಕ್ಕೆ ಹೋಗ್ಬೇಕು. ಹೌದಾ? ಯಾಕೆ ಲೈಫ್ ವೇಸ್ಟ್ ಮಾಡ್ತಾ ಇದ್ರಿ? ಎಷ್ಟು ಈಗ ಏಜು? 25. 24 ವರ್ಷ ಆಗೋಯ್ತು. ಡಿಸೆಂಬರ್. MSc ಯಾವಾಗ ಮುಗಿಸಿದ್ರು? ಎಷ್ಟು ವರ್ಷದಿಂದ ಮುಗಿಸಿದ್ರು? ಇಲ್ಲ, ಇವಾಗ ಸ್ಟಾರ್ಟಿಂಗ್. ಈಗ 1.5 ವರ್ಷದಿಂದ ಓದ್ತಾ ಇದ್ದಾಳೆ. ಇನ್ನೂ ಎಕ್ಸಾಮ್ ಒಂದ್ಸರಿ ಹೋಗಿಲ್ಲ. ನೆಕ್ಸ್ಟ್ ತಿಂಗಳಿದೆಯಲ್ಲ, ಟ್ರೈ ಮಾಡಿ. ಯಾಕಂದ್ರೆ ಕೆಲವು ನಕ್ಷತ್ರದಲ್ಲಿ 10ನೇ ಮನೆ 11ನೇ ಮನೆ ಇದೆ. ಖಂಡಿತ ಟ್ರೈ ಮಾಡಿ. ಸ್ವಲ್ಪ ಅವ್ರಿಗೆ ಒಂದು ಮುತ್ತನ್ನ ಹಾಕ್ಸಿ ಬಲಗೈ ಉಂಗುರದ ಬೆರಳಿಗೆ, ಆಮೇಲೆ 9 ಮುಖದ ರುದ್ರಾಕ್ಷಿ ಹಾಕಿ ಟ್ರೈ ಮಾಡಿ. ಪರಿಪೂರ್ಣವಾಗಿ 10ನೇ ಮನೆ ಕಾಂಬಿನೇಷನ್, 11ನೇ ಮನೆ ಕಾಂಬಿನೇಷನ್ ಬರಬೇಕು. ಚಂದ್ರ ಮತ್ತೆ ಸೂರ್ಯನ ಒಂದು ಕಾಂಬಿನೇಷನ್ ಬರಬೇಕು. ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಹಳೆಯ ಕಾಲದಲ್ಲಿ ಎಲ್ರಿ ಬರ್ದಿದ್ದಾರೆ. ಏನ್ರಿ, ಕೆಲವರೆಲ್ಲ ಹುಚ್ಚರ ತರ ಆಡ್ತಾರೆ. ಜಾತಕದಲ್ಲಿ ಈ ಋಷಿಗಳು ಬರಿಬೇಕಾದ್ರೆ ಗೌರ್ಮೆಂಟ್ ಫಾರ್ಮ್ ಆಗಿತ್ತ ಅವಾಗ? ಸಿದ್ದರಾಮಯ್ಯ ಸರ್ಕಾರ ಫಾರ್ಮ್ ಆಗಿತ್ತಾ? ಯಡಿಯೂರಪ್ಪ ಅವ್ರ ಸರ್ಕಾರ ಫಾರ್ಮ್ ಆಗಿತ್ತಾ? ಮೋದಿ ಇದ್ರ ಆ ಟೈಮಲ್ಲಿ? ಎಲ್ಲ ಕಾಂಪೌಂಡರ್ಗಳು ಮಾಡಿರೋದಿವೆಲ್ಲ. ಅದಕ್ಕೊಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಯಾಕಂದ್ರೆ ಇಟ್ ಈಸ್ ಎ ರಿಲೆವೆಂಟ್ ಕ್ವಶನ್. ಆನ್ ಒನ್ ಕ್ವಶನ್. ಇದು ರಿಲೆವೆಂಟ್ ಕ್ವಶನ್ ಪರ್ಟಿಕ್ಯುಲರ್ ಟು ಒನ್ ಟಾಪಿಕ್. ಫಾರ್ ಎಕ್ಸಾಂಪಲ್, ನನಗೆ ಇನ್ಫೋಸಿಸ್ ಅಲ್ಲಿ ಸಿಗುತ್ತಾ? ಅಪ್ಲೈ ಮಾಡಿದ್ದೀನಿ. ಇನ್ನೊಂದು ನಾನು ಆಕ್ಸೆಂಚರ್ ಅಲ್ಲಿ ಹಾಕಿದ್ದೀನಿ, ಸಿಗುತ್ತಾ? ಎರಡಕ್ಕೂ ಒಂದು ಬೇರೆ ಬೇರೆ ನಂಬರ್ ಹಾಕಬೇಕು. ಯಾವ ಕಾಂಬಿನೇಷನ್ ಅಲ್ಲಿ ನಮಗೆ ಸಿಗುತ್ತೆ, ಆ ಒಂದು ಪರ್ಟಿಕ್ಯುಲರ್ಲಿ ಇದು ನಿಮಗೆ ಸಕ್ಸಸ್ ಜಾಸ್ತಿ ಇದೆ ಅಂತ ಬರುತ್ತೆ. ಇಲ್ಲಿ ಗ್ರಹಗಳು ತಲೆ ಮೇಲೆ ಇನ್ಫೋಸಿಸ್ ಅಂತ ಬರೆದಿಟ್ಕೊಂಡಿರಲ್ಲ, ತಲೆ ಮೇಲೆ ಆಕ್ಸೆಂಚೂರ್ ಅಂತ ಬರೆದಿಟ್ಕೊಂಡಿರಲ್ಲ, ಅದೇ ತರ ತಲೆ ಮೇಲೆ ಗವರ್ಮೆಂಟ್ ಅಂತ ಬರೆದಿಟ್ಕೊಂಡಿರಲ್ಲ. ಪ್ರಾಬಬಿಲಿಟಿ ಜಾತಕದಲ್ಲಿನ ಪ್ರಶ್ನಾಶಾಸ್ತ್ರ ಬರುತ್ತೆ. ಫಸ್ಟ್ ಈ ಕಾಂಪೌಂಡರ್ಗೆ ಸ್ವಲ್ಪ ತಲೆ ಕೆಟ್ಟಿದೆ ಅನ್ಸುತ್ತೆ. ಸೂರ್ಯ ಕುತ್ಕೊಂಡ್ಬಿಟ್ರೆ ಗವರ್ಮೆಂಟ್ ಜಾಬ್ ಅಂತ ಹೇಳ್ತಾರೆ. ಸೂರ್ಯ ಚಂದ್ರ ಇಂಪಾರ್ಟೆಂಟು, ಬಟ್ ಅದನ್ನ ನಾವು ಡೌಟ್ಫುಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಯಾವಾಗ ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಟೈಮಲ್ಲಿ ನೋಡ್ಬೇಕು ನಾವು. ನೀವು ಎಕ್ಸಾಮ್ ಯಾವಾಗ ಆಗುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು KS ಮಾಡ್ತೀರಾ, IAS ಮಾಡ್ತೀರಾ, ಸಿಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಆಮೇಲೆ ಅದು 3 ಲೆವೆಲ್ ಇರುತ್ತೆ, 3-2 ಲೆವೆಲ್ ಇರುತ್ತೆ. ಎಲ್ಲ ಲೆವೆಲ್ಗೂ ನಮಗೆ ರಿಸಲ್ಟ್ ಡೇಟ್ ಬೇಕು. ವೆರಿ ಡಿಫಿಕಲ್ಟ್ ಅವೆಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಹೇಳಿ. ನಮಸ್ಕಾರ. ನಾವು ಪ್ರಶ್ನಾಶಾಸ್ತ್ರ ಕೇಳ್ಬೇಕಾಯ್ತ್ರಿ. ಮನಿ ಒಂದ್ ತಗೋಬೇಕಂತೀವ್ರಿ. ನಂಬರ್ 1249. ಮನಿ ತಗೋಬೇಕನ್ನತಾನ್ರಿ. ನಾಳೆ ಮಾತಾಡಕ್ ಹೋಗವ್ರು ಸರಿ ಆಕೈತಿ ಇಲ್ಲೋ?
ಮನೆ ಸೈಟ್ ಅಲ್ಲ, ಅದು ಮನೆನೇ. ಮನಿ ಕಚ್ಚಿದ ಮನಿನ ರೀ. ನಂಬರ್ ಹೇಳಿ. 29. ಮನೆ ತಗೊಳಕ್ಕಾಗತ್ತಾ? ಓಕೆ, ನೋಡೋಣ. ಕೇತು ಮತ್ತೆ 10ನೇ ಮನೆ ಬುಧ. ಕೇತು ಫಸ್ಟ್ ನೋಡೋಣ. 5ನೇ ಮನೆ 5, 2, 8. 4ನೇ ಮನೆ S3 ಇದೆ, 1, 2, 5 ಇದೆ. S4 ಬಂದ್ಬಿಟ್ಟು ಇಲ್ಲಿ ಚಂದ್ರನ ಮನೆ ಇದೆ. ನೆಕ್ಸ್ಟ್ ಇಲ್ಲಿ ಬುಧನ ಕಾಂಬಿನೇಷನ್ 12 ಇದೆ. ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಏನಾದ್ರು ನಿಮ್ಗೆ ಸೆಟ್ ಆದ್ರೆ ಮಾತ್ರ ತಗೊಳ್ತೀರಾ. ರೇಟ್ ಏನಾದ್ರು ಆಗಿಲ್ಲ ಅಂತಂದ್ರೆ ವಾಪಸ್ ಆಗುತ್ತೆ ಅಷ್ಟೇ. ಇದು ಓನ್ಲಿ ರೇಟ್ ಮೇಲೆ ನಿಂತಿದೆ. ಅರ್ಥ ಆಯ್ತಾ? ಮನೆ ಸಿಕ್ಕೇ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಬಟ್ ಫೈನಲ್ ಡಿಸಿಷನ್ ಸಬ್ಲಾಡಲ್ 1 ಇದೆ. ನನ್ನ ಪ್ರಕಾರ ಅದು ರೇಟ್ ಇಂದ ಸ್ವಲ್ಪ ಹಿಂದೆ ಹೊಡೆಯೋ ಸಾಧ್ಯತೆ. ನಾಳೆ ಮಾತಾಡಕ್ ಹೊಂಟಿದ್ದೆ. ನೀವು ಯಾವಾಗ್ಲಾರು ಹೋಗಿ, ನಾಳೆ ಯಾರು ಹೋಗಿ, ನಾಡಿದ್ದಾರು ಹೋಗಿ, ಅಮಾವಾಸ್ಯೆಗಾರು ಹೋಗಿ, ಪೌರ್ಣಿಮೆಗಾರು ಹೋಗಿ, ಇಲ್ಲಿ ರಿಸಲ್ಟ್ ಏನ್ ಇದೆಯೋ ಅದು 4 ಅಂತ ತೋರಿಸ್ತಾ ಇದೆ, ಎಸ್ ಅಂತ. ಬಟ್ ಯಾಕೋ ಇಲ್ಲಿ 1 ಅಂತ ಬರ್ತಾ ಇದೆ. 2 ಬಂದಿದ್ರೆ ಏನೋ ಒಂದು ಪರವಾಗಿಲ್ಲ, 4 ಬಂದಿದ್ರು ಪರವಾಗಿಲ್ಲ, 11 ಬಂದಿದ್ರು. 1 ಅಂತಂದ್ರೆ ಅವ್ರೇನೋ ಜಾಸ್ತಿ ಹೇಳ್ತಾ ಇದಾರೆ. ಅದು ನಮ್ಗೆ ಅಫೋರ್ಡ್ ಮಾಡಕ್ ಆಗುತ್ತೋ ಇಲ್ವೋ, ಅದು ಸ್ವಲ್ಪ ಏನೋ ಒಂದು ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದೊಂದು ನೀವು ಓಕೆ ಆಗ್ಬಿಟ್ರೆ ಅದು ನಿಮ್ ಇಷ್ಟ. 10 ರೂಪಾಯಿ ಜಾಸ್ತಿ ಯಾರೋ ಕೊಟ್ಟು ತಗೋತೀನಿ ನಾವು ಅಂದ್ರೆ ತಗೊಳ್ಳಿ. ಕೆಲವರು ಇರ್ತಾರೆ ಅದೇನಾರಾಗ್ಲಿ ಆ ಬೆಲೆ ನಮ್ಗೆ 10 ರೂಪಾಯಿ, ನಾವು 20 ರೂಪಾಯಿ ಕೊಟ್ಟು ತಗೊಳ್ತೀವಿ. ಓಕೆ, ಒಳ್ಳೇದಾಗ್ಲಿ ಎಲ್ಲರಿಗೂ. ಆಲ್ರೆಡಿ ಹೇಳಿದೀನಿ 24ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿ ಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.